ಹಾಯ್ ಹಲೋ ನಮಸ್ತೆ. ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2004ರ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಇನ್ನೇನು GPSTR, HSTR ಮತ್ತು PSTR ಹುದ್ದೆಗಳನ್ನು ಸರ್ಕಾರ ಭರ್ತಿ ಮಾಡಲು ಮುಂದಾಗಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಹೊರಬೀಳಲಿದೆ. ಆದ ಕಾರಣ ತಾವೆಲ್ಲರೂ ತಮ್ಮ ಅಭ್ಯಾಸವನ್ನು ಚುರುಕುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನೋಟಿಫಿಕೇಷನ್ ಆದಮೇಲೆ ಓದಬೇಕು ಅನ್ನೋದಕ್ಕಿಂತ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಂಡಿರಬೇಕಾಗತ್ತೆ. ಯಾಕಂದರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡೋಕ್ಕಿಂತ ಮೊದಲೇ ಬಾವಿ ತೋಡಿದರೆ ಉತ್ತಮ. ಹಾಗಾಗಿ ತಾವೆಲ್ಲರೂ ಈಗಿಂದಾನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಎಂದರೆ? ಆಪ್ಷನ್ ಎ, ನಾಯಕನನ್ನು ಸ್ವೀಕರಿಸುವುದು. ಆಪ್ಷನ್ ಬಿ, ತೃಪ್ತಿಕರವಾದ ಸಂವಹನ. ಆಪ್ಷನ್ ಸಿ, ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ. ಆಪ್ಷನ್ ಡಿ, ಗುಂಪಿನ ಅನುಭವ. ನೋಡ್ರಿ, ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಉತ್ತರವನ್ನು ಮಾಡಬೇಕಾಗತ್ತೆ. ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಎಂದರೆ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ಸಿ, ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯಾವುದೇ ಪರಿಪೂರ್ಣವಾದ ಕಲಿಕೆಯ ವ್ಯಾಖ್ಯಾನ ಈ ಕೆಳಗಿನದಕ್ಕೆ ಒತ್ತನ್ನು ಕೊಡುತ್ತದೆ? ಆಪ್ಷನ್ ಎ, ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿಯ ಬದಲಾವಣೆಯನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಬಿ, ಕಲಿಕೆಯು ಯಾವಾಗಲೂ ಮನೋಪ್ರವೃತ್ತಿ, ಜ್ಞಾನ ಹಾಗೂ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದಾಗಿದೆ. ಆಪ್ಷನ್ ಸಿ, ಕಲಿಕೆಯು ಯಾವಾಗಲೂ ಪರಿಸರಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಾಗಿದೆ. ಆಪ್ಷನ್ ಡಿ, ಕಲಿಕೆಯು ಯಾವಾಗಲೂ ಹೊಸ ಅನುಭವಗಳನ್ನು ಪಡೆಯುವುದಾಗಿದೆ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನಮಗೆಲ್ಲ ಗೊತ್ತಿದೆ. ಕಲಿಕೆ ಅಂದರೆ ವರ್ತನೆಯಲ್ಲಿನ ಬದಲಾವಣೆಯನ್ನು ಒಳಗೊಂಡಿರುತ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿಯ ಬದಲಾವಣೆಯನ್ನು ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬನೆಯಾಗಿದೆ. ಆಪ್ಷನ್ ಎ, ಕಲಿಯುವವನ ಗುಣಲಕ್ಷಣಗಳ ಮೇಲೆ. ಆಪ್ಷನ್ ಬಿ, ಶಿಕ್ಷಕರ ಅನುಭವ ಹಾಗೂ ಅವನ ತಂತ್ರದ ಮೇಲೆ. ಆಪ್ಷನ್ ಸಿ, ಬೋಧಿಸುವ ವಿಷಯದ ಮೇಲೆ. ಆಪ್ಷನ್ ಡಿ, ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟ ಆದ್ಯತೆಯ ಮೇಲೆ. ನೋಡ್ರಿ, ಪ್ರಶ್ನೆ ಏನಿದೆ, ಬೋಧನಾ ಕಲಿಕೆಯ ತಂತ್ರದ ಪರಿಣಾಮ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬನೆಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡ್ರಿ, ಯಾವುದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಡಿ, ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟ ಆದ್ಯತೆಯ ಮೇಲೆ ಬೋಧನಾ ಕಲಿಕೆಯ ತಂತ್ರದ ಪರಿಣಾಮ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬನೆಯಾಗಿದೆ ಅಂತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ,
ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನ ಅಂಶವು ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿರಲು ಪೂರಕವಾಗಿದೆ. ಆಪ್ಷನ್ ಎ ಮಾಹಿತಿ ಪಡೆಯುವಲ್ಲಿ ಅನುಸರಿಸಿದ ವಿಧಾನ, ಆಪ್ಷನ್ ಬಿ ಕಲಿಯುವವನ ಬೌದ್ಧಿಕ ಮಟ್ಟ, ಆಪ್ಷನ್ ಸಿ ಪ್ರಭುತ್ವದ ಮಟ್ಟ, ಆಪ್ಷನ್ ಡಿ ಕಲಿಯುವವನು ಹೊಂದಿರುವ ಪೂರಕ ಮಾಹಿತಿ. ನೋಡ್ರಿ, ಯಾವ ಅಂಶ ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ನೆನಪಿನಲ್ಲಿಡಲು ಸಹ ಪೂರಕವಾಗಿದೆ. ಸ್ಮೃತಿ ಅಂದರೆ ನೆನಪಿನಲ್ಲಿಟ್ಕೊಳ್ಳೋದು ಅಂತ. ನೋಡ್ರಿ, ಈ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಸಿ ಪ್ರಭುತ್ವದ ಮಟ್ಟ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ವರ್ಗಾವಣೆಯು ಯಾವಾಗಲೂ ಈ ಅಂಶವನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಎ ಬೋಧನೆಯ ಅನುರೂಪ, ಆಪ್ಷನ್ ಬಿ ಕಲಿಕೆಯ ಅನುರೂಪ, ಆಪ್ಷನ್ ಸಿ ಕಲಿಯುವವನ ಪ್ರೇರಣೆ, ಆಪ್ಷನ್ ಡಿ ವಸ್ತುವಿನ ಸ್ವರೂಪ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಲಿಕೆಯ ಅನುರೂಪ ಅಂತಕ್ಕಂಥದ್ದು ವರ್ಗಾವಣೆಯು ಅವಲಂಬಿಸಿರುವಂತಹ ಅಂಶವಾಗಿದೆ. ಮುಂದಿನ ಪ್ರಶ್ನೆ, ಪಿಯಾಜೆಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ. ನೋಡ್ರಿ, ಪಿಯಾಜೆಯವರ ಪರಿಕಲ್ಪನಾ ವಿಕಾಸದ ಹಂತಗಳದವು ಎಷ್ಟಪ್ಪ ಅಂದರೆ 4 ಹಂತಗಳದವು. ಆ 4 ಹಂತಗಳಲ್ಲಿ ಕೊನೆಯ ಹಂತ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಾಸ್ತವಿಕ ಕ್ರಿಯಾಜಾಲಗಳು, ಆಪ್ಷನ್ ಬಿ ತಾತ್ವಿಕ ವಿಚಾರಗಳು, ಆಪ್ಷನ್ ಸಿ ಸ್ಥಿರ ಕ್ರಿಯಾಪೂರ್ಣ ವಿಚಾರಗಳು, ಆಪ್ಷನ್ ಡಿ ಅಂತರ್ದೃಷ್ಟಿ ವಿಚಾರಗಳು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂದರೆ ನೋಡ್ರಿ, ನಿಮಗೆ ಪಿಯಾಜೆಯವರ ಪರಿಕಲ್ಪನೆ ವಿಕಾಸದ ಹಂತಗಳು ನಿಮಗೇನಾದರೂ ಗೊತ್ತಿದ್ದರೆ ಈ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರಿಸ್ಬೋದು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತಾತ್ವಿಕ ವಿಚಾರಗಳು. ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಹಂತಗಳು ನೋಡ್ರಿ, ಮೊದಲನೇ ಇಂದ್ರಿಯ ಚಲನಾ ಹಂತ ಅಂತಕ್ಕಂಥದ್ದು ಸೆನ್ಸರಿ ಮೋಟಾರ್ ಸ್ಟೇಜ್. ಇದು ಹುಟ್ಟಿನಿಂದ 2 ವರ್ಷಗಳವರೆಗೆ ಮಗು ಇಂದ್ರಿಯಗಳು ಮತ್ತು ಚಲನಗಳ ಮೂಲಕ ಕಲಿಯುತ್ತದೆ ಮತ್ತು ಶಾಶ್ವತತೆಯ ಅರಿವನ್ನು ಬೆಳೆಸಿಕೊಳ್ಳುತ್ತದೆ. ನೆಕ್ಸ್ಟ್ 2ನೇ ಹಂತ ಪೂರ್ವ ಸಂಕ್ರಿಯಾತ್ಮಕ ಹಂತ, ಪ್ರೀ ಆಪರೇಷನಲ್ ಸ್ಟೇಜ್. ಈ ಹಂತ ಮಗುವಿನ 2 ವರ್ಷದಿಂದ 7 ವರ್ಷದವರೆಗೆ ಈ ಪೂರ್ವ ಸಂಕ್ರಿಯಾತ್ಮಕ ಹಂತ ಇರುತ್ತದೆ. ಈ ಹಂತದಲ್ಲಿ ಮಗುವಿನ ಭಾಷಾ ವಿಕಾಸ ಆಗುತ್ತದೆ ಮತ್ತು ಸ್ವಕೇಂದ್ರಿತತೆ ಮತ್ತು ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿರಲ್ಲ. ನೆಕ್ಸ್ಟ್ 3ನೇ ಹಂತ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಸಂಕ್ರಿಯಾತ್ಮಕ ಹಂತ. ಈ ಒಂದು ಹಂತ ಮಗುವಿನ 7 ವರ್ಷದಿಂದ 11 ವರ್ಷಗಳವರೆಗೆ ಈ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಈ ಹಂತದಲ್ಲಿ ತಾರ್ಕಿಕವಾಗಿ ಯೋಚಿಸುವ ಸಾಮರ್ಥ್ಯ ಮಗುವಿನಲ್ಲಿ ಬೆಳೆಯುತ್ತದೆ ಮತ್ತು ಸಂರಕ್ಷಣೆ, ಅರಿವು, ನಿಜವಾದ ವಸ್ತುಗಳೊಂದಿಗೆ ಚಿಂತನೆ ಮಾಡುವಂತಹ ಸಾಮರ್ಥ್ಯ ಮಗುವಿಗೆ ಬರುತ್ತೆ. ನೆಕ್ಸ್ಟ್ 4ನೇ ಹಂತ ಔಪಚಾರಿಕ ಸಂಕ್ರಿಯಾತ್ಮಕ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಈ ಹಂತ 11 ವರ್ಷ ಮೇಲ್ಪಟ್ಟ ಮೇಲೆ ಔಪಚಾರಿಕ ಸಂಕ್ರಿಯಾತ್ಮಕ ಹಂತ ಅಂತ ಕರೀಬೋದು. ಈ ಒಂದು ಹಂತದಲ್ಲಿ ಸೈದ್ಧಾಂತಿಕ ಮತ್ತು ತಾರ್ಕಿಕ ಚಿಂತನೆ, ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಮಗು ಬೆಳೆಸಿಕೊಳ್ಳುತ್ತದೆ. ನೋಡ್ರಿ, ಇಲ್ಲಿ ಬಂತು ನೋಡ್ರಿ, ತಾರ್ಕಿಕ ಚಿಂತನೆ. ತಾರ್ಕಿಕ ಚಿಂತನೆ ಅಂತಕ್ಕಂಥದ್ದು ಯಾವ ಸ್ಟೇಜಲ್ಲಿದೆ? ಔಪಚಾರಿಕ ಸಂಕ್ರಿಯಾತ್ಮಕ ಹಂತದಲ್ಲಿದೆ. ಇದು 4ನೇ ಹಂತ.
ಈ 4 ಹಂತಗಳನ್ನು ನೀವು ನೆನಪಿಟ್ಕೋಬೇಕಾಗತ್ತೆ, ಇಂಪಾರ್ಟೆಂಟ್ ಇದಾವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು. ಆಪ್ಷನ್ ಎ ಶಾಬ್ದಿಕ ಪ್ರವಾಹ, ಮಾರ್ಧವತೆ, ಮೂಲಕಲ್ಪನೆ. ಆಪ್ಷನ್ ಬಿ ಅರಿವು, ಸ್ಮೃತಿ, ಮೌಲ್ಯಮಾಪನ. ಆಪ್ಷನ್ ಸಿ ವೈವಿಧ್ಯ ಚಿಂತನೆ, ಪರಿಚ್ಛಿನ್ನ ಚಿಂತನೆ, ಅಮೂರ್ತ ಚಿಂತನೆ. ಆಪ್ಷನ್ ಡಿ ಸ್ಥಳ ಸಂಬಂಧ, ಗ್ರಹಣಶಕ್ತಿ, ಸಂಖ್ಯಾಶಕ್ತಿ. ನೋಡ್ರಿ, ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಯಾವುವು ಅಂತ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವೈವಿಧ್ಯ ಚಿಂತನೆ, ಪರಿಚ್ಛಿನ್ನ ಚಿಂತನೆ, ಅಮೂರ್ತ ಚಿಂತನೆ ಅಂತಕ್ಕಂಥದ್ದು ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು. ಮುಂದಿನ ಪ್ರಶ್ನೆ, ರೋಜರ್ಸ್ ರವರ ಪ್ರಕಾರ ಸೃಜನಾತ್ಮಕತೆಯನ್ನು ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ. ಆಪ್ಷನ್ ಎ ಪ್ರೇರಣೆ ಹಾಗೂ ಸತತ ಪ್ರಯತ್ನ. ಆಪ್ಷನ್ ಬಿ ಅನುಭವ ಹಾಗೂ ಜ್ಞಾನದ ಸ್ಪಷ್ಟತೆ. ಆಪ್ಷನ್ ಸಿ ಬೌದ್ಧಿಕ ಕುತೂಹಲ ಹಾಗೂ ಮಾರ್ಧವತೆ. ಆಪ್ಷನ್ ಡಿ ಮಾನಸಿಕ ಸ್ವಾತಂತ್ರ್ಯ ಹಾಗೂ ಮಾನಸಿಕ ಸುರಕ್ಷತೆ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಾನಸಿಕ ಸ್ವಾತಂತ್ರ್ಯ ಹಾಗೂ ಮಾನಸಿಕ ಸುರಕ್ಷತೆ. ಮುಂದಿನ ಪ್ರಶ್ನೆ, ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಹೀಗೆನ್ನುತ್ತಾರೆ. ನೋಡ್ರಿ, ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಏನಂತೂ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಾಸ್ತವಿಕತೆಯನ್ನು ಮರೆಮಾಚುವುದು. ಆಪ್ಷನ್ ಬಿ ಭ್ರಮೆ. ಆಪ್ಷನ್ ಸಿ ಅಭಿನಯಿಸುವುದು. ಆಪ್ಷನ್ ಡಿ ಅಲ್ಲಗಳೆಯುವುದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಭ್ರಮೆ ಏನಂತ ಕರಿತೀವಿ, ಭ್ರಮೆ ಅಂತ ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಚಲಕಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ. ನೋಡ್ರಿ, ಪ್ರಶ್ನೆಯನ್ನು ಸರಿಯಾಗಿ ನೋಡಿ. ಆಪ್ಷನ್ ನೋಡ್ರಿ, ಅಂತರಾವಲೋಕನ ವಿಧಾನ, ಅವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ ಮತ್ತು ಮನೋವಿಶ್ಲೇಷಣಾ ವಿಧಾನ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ. ಪ್ರಾಯೋಗಿಕ ವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ವಿಲ್ಹೆಲ್ಮ್ ವೂಂಟ್ ಅಂತಕ್ಕಂಥ ಮನೋವಿಜ್ಞಾನಿ. ಇವರನ್ನು ಪ್ರಾಯೋಗಿಕ ವಿಧಾನದ ಪಿತಾಮಹ ಎಂದು ಕರೆಯುತ್ತೇವೆ. 1879ರಲ್ಲಿ ಲಿಪ್ಜಿಗ್ ಎಂಬಲ್ಲಿ ಅವರ ಮೊಟ್ಟ ಮೊದಲ ಪ್ರಯೋಗಶಾಲೆಯನ್ನು ಪ್ರಾರಂಭ ಮಾಡಿದರು. ಮುಂದಿನ ಪ್ರಶ್ನೆ, ವರ್ತನೆಯನ್ನು ಅಧ್ಯಯನ ಮಾಡುವ, ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಗೆ ಹೀಗೆಂದು ಕರೆಯುತ್ತಾರೆ. ನೋಡಿರಿ, ವರ್ತನೆಯನ್ನು ಅಧ್ಯಯನ ಮಾಡುವ, ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಗೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೈದಾನಿಕ ಮನೋವಿಜ್ಞಾನ, ಬಾಲ ಮನೋವಿಜ್ಞಾನ, ಅಸಾಮಾನ್ಯ ಮನೋವಿಜ್ಞಾನ. ಆಪ್ಷನ್ ಡಿ ಶೈಕ್ಷಣಿಕ ಮನೋವಿಜ್ಞಾನ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನೈದಾನಿಕ ಮನೋವಿಜ್ಞಾನ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪರೀಕ್ಷೆಯು ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನು ಮಾಪನ ಮಾಡುತ್ತದೆ. ನೋಡ್ರಿ, ವ್ಯಕ್ತಿತ್ವದ ಅಭಿರುಚಿಗಳನ್ನು ಮಾಪನ ಮಾಡುವಂತಹ ಪರೀಕ್ಷೆ ಆಪ್ಷನ್ ಎ RPM, ಆಪ್ಷನ್ ಬಿ HSPQ, ಆಪ್ಷನ್ ಸಿ SVIB, ಆಪ್ಷನ್ ಡಿ DAT. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ DAT ಪರೀಕ್ಷೆ ಅಂತಕ್ಕಂಥದ್ದು ವ್ಯಕ್ತಿತ್ವದ ಅಭಿರುಚಿಗಳನ್ನು ಮಾಪನ ಮಾಡುವಂತಹ ಪರೀಕ್ಷೆಯಾಗಿದೆ. ಮುಂದಿನ ಪ್ರಶ್ನೆ, ಅಸಾಮಾನ್ಯ ಮಕ್ಕಳು
ಎಂಬ ಪದವು ಈ ಅರ್ಥವನ್ನು ಸೂಚಿಸುತ್ತದೆ. ಅಸಾಮಾನ್ಯ ಮಕ್ಕಳು. ಆಪ್ಷನ್ ಎ ಹೆಚ್ಚು ಪ್ರತಿಭೆಯುಳ್ಳ ಮಕ್ಕಳನ್ನು. ಆಪ್ಷನ್ ಬಿ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳನ್ನು. ಆಪ್ಷನ್ ಸಿ ಕಲಿಕೆಯಲ್ಲಿ ನ್ಯೂನತೆ ಇರುವ ಮಕ್ಕಳನ್ನು. ಆಪ್ಷನ್ ಡಿ ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳನ್ನು, ಎರಡೂ ಗುಂಪಿನ ಮಕ್ಕಳನ್ನು. ನೋಡ್ರಿ, ಯಾವ ಮಕ್ಕಳನ್ನು ಅಸಾಮಾನ್ಯ ಮಕ್ಕಳು ಎಂದು ನಾವು ಕರಿತೇವೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳನ್ನು, ಎರಡೂ ಗುಂಪಿನ ಮಕ್ಕಳನ್ನು ನಾವೇನಂತ ಕರಿತೀವಿ? ಅಸಾಮಾನ್ಯ ಮಕ್ಕಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಂದಗತಿಯ ಕಲಿಕಾರ್ಥಿಗಳು ಅಂದರೆ ಮಂದಗತಿಯ ಕಲಿಕಾರ್ಥಿಗಳು ಅಂದರೆ ಯಾರು ಅಂತ. ಆಪ್ಷನ್ ಎ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗು. ಆಪ್ಷನ್ ಬಿ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು. ಆಪ್ಷನ್ ಸಿ ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಮಟ್ಟದಲ್ಲಿರುವಂಥ ಮಗು. ಆಪ್ಷನ್ ಡಿ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು. ಹಾಗಾದರೆ ಈ 4 ಆಪ್ಷನ್ನಲ್ಲಿ ಯಾವ ಒಂದು ಆಪ್ಷನ್ ಮಂದಗತಿಯ ಕಲಿಕಾರ್ಥಿಗಳು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರವಾಗುತ್ತೆ ಅಂದರೆ ಆಪ್ಷನ್ ಬಿ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗುವನ್ನು ನಾವು ಮಂದಗತಿಯ ಕಲಿಕಾರ್ಥಿಗಳು ಅಂತ ಹೇಳ್ತೇವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪರೀಕ್ಷಣ, ಮಾಪನ, ತಪಶೀಲನ್ನು ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವುದು. ಆಪ್ಷನ್ ಎ ವಿಭೇದಾತ್ಮಕ ಸಹಜ ಪ್ರವೃತ್ತಿ ಪರೀಕ್ಷಣ. ಆಪ್ಷನ್ ಬಿ ಪ್ರಸಂಗ ಅನುಬೋಧ ಪರೀಕ್ಷಣ. ಆಪ್ಷನ್ ಸಿ ಅಲ್ಪೋರ್ಟ್ ಏರ್ನನ್ ಲಿಂಡಜೆ ಮಾಪನ. ಆಪ್ಷನ್ ಡಿ ಸ್ಟ್ರಾಂಗ್ ಔದ್ಯೋಗಿಕ ಆಸಕ್ತಿ ಪರೀಕ್ಷಣ. ನೋಡ್ರಿ, ಈ 4 ಆಪ್ಷನ್ನಲ್ಲಿ ಯಾವ ಒಂದು ಪರೀಕ್ಷಣವನ್ನು ನಾವು ಮಾಪನ ಅಥವಾ ತಪಶೀಲನ್ನ ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸ್ತೇವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಪೋರ್ಟ್ ಏರ್ನನ್ ಲಿಂಡಜೆ ಮಾಪನ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದ ಮೂಲಭೂತ ಉದ್ದೇಶವು ಇದಾಗಿದೆ. ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನದ ಮೂಲಭೂತ ಉದ್ದೇಶ ಯಾವುದು? ಆಪ್ಷನ್ ಎ ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು. ಆಪ್ಷನ್ ಬಿ ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸುವುದು. ಆಪ್ಷನ್ ಸಿ ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು. ಆಪ್ಷನ್ ಡಿ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಯನ್ನು ಯೋಜಿಸುವುದು ಅಂತಕ್ಕಂಥದ್ದು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಶೈಕ್ಷಣಿಕ ಮನೋವಿಜ್ಞಾನದ ಮೂಲಭೂತ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆ, ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ. ನೋಡ್ರಿ, ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶ. ಆಪ್ಷನ್ ಎ ಅವನ ಶಿಕ್ಷಕರ ವೃತ್ತಿ ಸಾಮರ್ಥ್ಯ. ಆಪ್ಷನ್ ಬಿ ಲಭ್ಯವಿರುವ ಮಾರ್ಗದರ್ಶನ ಸೇವೆ. ಆಪ್ಷನ್ ಸಿ ಮಗುವಿನ ಸ್ವಂತ ಆಸ್ತಿ ಮತ್ತು ಹೊಣೆಗಾರಿಕೆಗಳು. ಆಪ್ಷನ್ ಡಿ ಮಗುವಿಗೆ ಆರಂಭಿಕ ವರ್ಷಗಳಲ್ಲಿ ಭಾವನಾತ್ಮಕ ಭದ್ರತೆ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಗುವಿಗೆ ಆರಂಭಿಕ ವರ್ಷಗಳಲ್ಲಿ ಭಾವನಾತ್ಮಕ ಭದ್ರತೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ
ಭಿನ್ನತೆಗೆ ಇರುವ ಪ್ರಮುಖ ಅವಕಾಶವು ಇದಾಗಿದೆ. ಆಪ್ಷನ್ ಎ ತ್ವರೆ ಮಾಡುವುದು ಮತ್ತು ವಿಳಂಬ ಮಾಡುವುದು. ಆಪ್ಷನ್ ಬಿ ವಿಭಿನ್ನ ಪಠ್ಯಕ್ರಮಗಳು. ಆಪ್ಷನ್ ಸಿ ವಿಭಿನ್ನ ದತ್ತ ಕಾರ್ಯಗಳು. ಆಪ್ಷನ್ ಡಿ ಸಾಮರ್ಥ್ಯ ಆಧಾರಿತ ಗುಂಪು. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಾಮರ್ಥ್ಯ ಆಧಾರಿತ ಗುಂಪು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ. ಆಪ್ಷನ್ ಎ ಪರಿಪಕ್ವತೆ. ಆಪ್ಷನ್ ಬಿ ಪ್ರತಿಕ್ರಿಯಿಸುವುದು. ಆಪ್ಷನ್ ಸಿ ಅನುಬಂಧನೆ. ಆಪ್ಷನ್ ಡಿ ಪುನರ್ಬಲನ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅನುಬಂಧನೆ. ಮುಂದಿನ ಪ್ರಶ್ನೆ, ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ಆಪ್ಷನ್ ಎ ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು. ಆಪ್ಷನ್ ಬಿ ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲ ಅಂಶಗಳಲ್ಲಿ ವಿಭಿನ್ನತೆ ಇರುವುದು. ಆಪ್ಷನ್ ಸಿ ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ವಿರುದ್ಧ ಇರುವುದು. ಆಪ್ಷನ್ ಡಿ ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡುಹಿಡಿಯಲಾಗುವುದೋ ಅಂತಹ ವಿಧಾನಕ್ಕೆ ಹೀಗೆನ್ನುವರು. ಆಪ್ಷನ್ ಎ ಅವಲೋಕನ. ಆಪ್ಷನ್ ಬಿ ಪ್ರಾಯೋಗಿಕ ಪದ್ಧತಿ. ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ. ಆಪ್ಷನ್ ಡಿ ಅಂತರವಲೋಕನ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಅಂತ ಹೇಳ್ತೀವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳೆಂದರೆ? ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕ ಯಾವುದು? ಆಪ್ಷನ್ ಎ ವರ್ಣತಂತುಗಳು. ಆಪ್ಷನ್ ಬಿ ಜೀನುಗಳು. ಆಪ್ಷನ್ ಸಿ ಜೀವಕೋಶಗಳಲ್ಲಿನ ಕೋಶಕೇಂದ್ರ. ಆಪ್ಷನ್ ಡಿ ಜೀವಕೋಶಗಳಲ್ಲಿನ ಪ್ರೋಟೋಪ್ಲಾಸ್ಮಾ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜೀನುಗಳು ಅಂತಕ್ಕಂಥದ್ದು ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳು. ಮುಂದಿನ ಪ್ರಶ್ನೆ, ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ. ಹಾಗಾದರೆ ಆಪ್ಷನ್ ಎ ಮನಸ್ಸು. ಆಪ್ಷನ್ ಬಿ ಆತ್ಮ. ಆಪ್ಷನ್ ಸಿ ವರ್ತನೆ. ಆಪ್ಷನ್ ಡಿ ಪ್ರಜ್ಞಾವಸ್ಥೆ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವರ್ತನೆ. ಹಾಗಾದರೆ ವ್ಯಾಟ್ಸನ್ ರವರು ಮನೋವಿಜ್ಞಾನವು ವರ್ತನೆಯ ಅಧ್ಯಯನ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಕಲಿಕೆಯಲ್ಲಿನ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಆಪ್ಷನ್ ಎ ಪ್ರಗತಿ ಇಲ್ಲದಿರುವುದು. ಆಪ್ಷನ್ ಬಿ ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ. ಆಪ್ಷನ್ ಸಿ ಸಂಕಲನ ಮತ್ತು ಪುನರ್ ಸಂಘಟನೆ. ಆಪ್ಷನ್ ಡಿ ಪರಿಪಕ್ವಾವಸ್ಥೆ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠವಾಗುವುದು. ನೆಕ್ಸ್ಟ್,
ಕೆಳಗಿನವುಗಳಲ್ಲಿ ಸ್ಕಿನ್ನರ್ ಅವರು ಅಂಗೀಕರಿಸುವಂತೆ ಕಲಿಕೆಗೆ ಅವಶ್ಯವಾದ ಅಂಶ ಯಾವುದಾಗಿದೆ? ಆಪ್ಷನ್ ಎ, ಕಲಿಕಾಕಾರನು ಏನನ್ನಾದರೂ ಮಾಡಲೇಬೇಕು. ಆಪ್ಷನ್ ಬಿ, ಕಲಿಕಾಕಾರನು ಯಾವುದಾದರೂ ಸಮಸ್ಯೆಯನ್ನು ಪರಿಹರಿಸಲೇಬೇಕು. ಆಪ್ಷನ್ ಸಿ, ಕಲಿಕಾಕಾರನು ಯಾವುದಾದರೂ ಅವಶ್ಯಕತೆಯನ್ನು ಹೊಂದಿರಲೇಬೇಕು. ಆಪ್ಷನ್ ಡಿ, ಕಲಿಕಾಕಾರನು ಏನನ್ನಾದರೂ ಗಮನಿಸಲೇಬೇಕು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕಲಿಕಾಕಾರನು ಏನನ್ನಾದರೂ ಮಾಡಲೇಬೇಕು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅನುಬಂಧನೆಯು ಕಲಿಕೆಯ ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆಪ್ಷನ್ ಎ, ಮನೋಭಾವನೆಗಳು. ಆಪ್ಷನ್ ಬಿ, ಪರಿಕಲ್ಪನೆಗಳು. ಆಪ್ಷನ್ ಸಿ, ದತ್ತಾಂಶಗಳು. ಆಪ್ಷನ್ ಡಿ, ಸಂಬಂಧಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮನೋಭಾವನೆಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಎಂದರೆ? ಆಪ್ಷನ್ ಎ, ಹಿರಿಯ ಸಹೋದರ ಅಥವಾ ಸಹೋದರಿ, ಅವನ ಪಾಲಕರು, ಶಿಕ್ಷಕರು ಅಥವಾ ಅಧಿಕಾರದಲ್ಲಿರುವ ಯಾವುದೇ ವ್ಯಕ್ತಿ. ಆಪ್ಷನ್ ಸಿ, ಗುಣಲಕ್ಷಣಗಳು ಪರಿಪೂರ್ಣ ಹೊಂದಿದ ವ್ಯಕ್ತಿ, ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರುವ ವ್ಯಕ್ತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಗುರು ಹಿರಿಯ ಸಹೋದರ ಸಹೋದರಿ. ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವಂತಹ ಮಾದರಿ ಯಾರಪ್ಪ ಅಂದರೆ ಅದು ಅವರ ಅಣ್ಣ, ಅಕ್ಕ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶಿಕ್ಷಕರಿಗೆ ಸಮೂಹ ಗತಿಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತಿ ಅವಶ್ಯಕವಾಗಿದೆ, ಏಕೆಂದರೆ? ನೋಡ್ರಿ, ಶಿಕ್ಷಕರಿಗೆ ಸಮೂಹ ಗತಿಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ. ಅದು ಯಾಕೆ ಅಂತ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ ನೋಡ್ರಿ, ಗುಂಪು ಸಂಬದ್ಧತೆಯ ಅಪಾಯದ ಹಂತ ತಲುಪಿದ್ದನ್ನು ಪತ್ತೆ ಮಾಡಲು ಅವಶ್ಯಕ. ಮಕ್ಕಳಿಗೆ ಸಾಮಾಜಿಕ ಗುಂಪಿನಲ್ಲಿ ಜೀವಿಸಲು ಶಿಕ್ಷಣ ನೀಡಬೇಕಾಗಿರುವುದರಿಂದ. ಆಪ್ಷನ್ ಸಿ, ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಪ್ರಮುಖ ಪ್ರಭಾವ ಬೀರುವುದರಿಂದ. ಆಧುನಿಕ ತರಗತಿಗಳು ಹೆಚ್ಚು ಹೆಚ್ಚು ಗುಂಪು ಸನ್ನಿವೇಶವನ್ನು ಹೊಂದಿರುವುದರಿಂದ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮಕ್ಕಳಿಗೆ ಸಾಮಾಜಿಕ ಗುಂಪಿನಲ್ಲಿ ಜೀವಿಸಲು ಶಿಕ್ಷಣ ನೀಡಬೇಕಾಗಿರುವುದರಿಂದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 30ನೆಯ ಪ್ರಶ್ನೆ, ಸಸ್ತನಿ ಎಂಬ ಕಲ್ಪನೆಯನ್ನು ಬೋಧಿಸಿದ ನಂತರವೂ ಮಗು ತಿಮಿಂಗಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲು ವಿಫಲವಾದರೆ ಆ ಮಗು ಡ್ಯಾಶ್ ಮಾಡುತ್ತಿದೆ. ನೋಡ್ರಿ, ಒಂದು ಮಗು ಸಸ್ತನಿ ಎಂಬ ಕಲ್ಪನೆಯನ್ನು ಬೋಧಿಸಿದ ನಂತರವೂ ಕೂಡ ಆ ಮಗು ತಿಮಿಂಗಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲು ವಿಫಲವಾದರೆ ಆ ಮಗು ಡ್ಯಾಶ್ ಮಾಡುತ್ತಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ ನೋಡ್ರಿ, ಅತಿಯಾದ ಸಾಮಾನ್ಯೀಕರಣ, ಅಪೂರ್ಣ ಸಾಮಾನ್ಯೀಕರಣ, ಹೊಂದಿಕೊಳ್ಳುವಲ್ಲಿಯ ವಿಫಲತೆ, ಸಮಗ್ರತೆಯನ್ನು ಗುರುತಿಸುವಲ್ಲಿ ವಿಫಲತೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಪೂರ್ಣ ಸಾಮಾನ್ಯೀಕರಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚಲನಕ್ರಿಯೆ ವಿಕಾಸವು ತನ್ನ ಪ್ರಮುಖವಾದ ಮನೋವೈಜ್ಞಾನಿಕ ಮಹತ್ವವನ್ನು ಈ ಕೆಳಗಿನದರಿಂದ ಪಡೆಯುತ್ತದೆ. ಆಪ್ಷನ್ ಎ, ದೈಹಿಕ ಆರೋಗ್ಯ ಹಾಗೂ ಸುರಕ್ಷತೆಯನ್ನು ಒದಗಿಸುವುದರಿಂದ. ಆಪ್ಷನ್ ಬಿ, ಚಲನಕ್ರಿಯೆಯ ಸಮರ್ಥತೆ ಹೆಚ್ಚಿಸುವುದರಿಂದ. ಆಪ್ಷನ್ ಸಿ, ಸಮವಯಸ್ಕರಲ್ಲಿ ಸಾಮಾಜಿಕ ಸ್ವೀಕಾರವನ್ನು ಹೆಚ್ಚಿಸುವುದರಿಂದ. ಆಪ್ಷನ್ ಡಿ, ಆತ್ಮಕಲ್ಪನೆಯನ್ನು ಮೂಡಿಸುವುದರಿಂದ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ದೈಹಿಕ ಆರೋಗ್ಯ ಹಾಗೂ ಸುರಕ್ಷತೆಯನ್ನು ಒದಗಿಸುವುದರಿಂದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾವಾತ್ಮಕ ಪರಿಪಕ್ವತೆಯು ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನದಕ್ಕೆ ಸಮಾನವಾಗಿರುತ್ತದೆ. ಆಪ್ಷನ್ ಎ, ಆತ್ಮ ವಾಸ್ತವೀಕರಣ ಕ್ರಿಯೆಗೆ. ಆಪ್ಷನ್ ಬಿ,
ಬಲಶಾಲಿ ಭಾವೋದ್ವೇಗಗಳಿಂದ ಬಿಡುಗಡೆಗೆ. ಆಪ್ಷನ್ ಸಿ ಮಾನವ ಕುಲದ ಪ್ರೀತಿಗೆ. ಆಪ್ಷನ್ ಡಿ ಭಾವೋದ್ವೇಗಕ್ಕೆ ಒಳಗೊಳ್ಳುವುದನ್ನು ನಿಯಂತ್ರಿಸುವುದಕ್ಕೆ. ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆತ್ಮ ವಾಸ್ತವೀಕರಣ ಕ್ರಿಯೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ರೀತಿಯ ಮಗು ಪೋಷಣಾ ವಿಧಾನದಿಂದ ಸಾಮಾಜೀಕರಣವನ್ನು ಉನ್ನತವಾಗಿ ಸಾಧಿಸಬಹುದು. ಆಪ್ಷನ್ ಎ ಬೇಡಿಕೆ ಆಧಾರಿತ ವಿಧಾನದಿಂದ. ಆಪ್ಷನ್ ಬಿ ಪ್ರೀತಿ ಆಧಾರಿತ ವಿಧಾನದಿಂದ. ಆಪ್ಷನ್ ಸಿ ವಸ್ತು ಆಧಾರಿತ ವಿಧಾನದಿಂದ. ಆಪ್ಷನ್ ಡಿ ಪಾಲಕರ ಆಧಾರಿತ ವಿಧಾನದಿಂದ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರೀತಿ ಆಧಾರಿತ ವಿಧಾನದಿಂದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇತ್ತೀಚಿನ ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿಯಾಗಿ ಪರಿಗಣಿಸುತ್ತಾರೆ. ಯಾವ ರೀತಿಯಾಗಿ ನೋಡ್ರಿ, ಆಪ್ಷನ್ ಎ ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡುತ್ತಿರುತ್ತಾನೆ. ಆಪ್ಷನ್ ಬಿ ನಾಯಕನು ತನ್ನ ಸ್ವಾರ್ಥ ಸಾಧಿಸಲು ಗುಂಪನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ. ಆಪ್ಷನ್ ಸಿ ನಾಯಕನು ಗುಂಪಿನ ಸದಸ್ಯರಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುತ್ತಾನೆ. ಆಪ್ಷನ್ ಡಿ ನಾಯಕನು ಸಾಮಾಜಿಕ ಸೂಕ್ಷ್ಮತೆಯನ್ನು ಹೊಂದಿರುತ್ತಾನೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡುತ್ತಿರುತ್ತಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೊ ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಮುಕ್ತಾಯವಾದವು. ಹಾಗಾದರೆ ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತು ಈ ತರಗತಿಯ PDF ನೋಟ್ಸ್ ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಇದರ PDF ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಬೋದು.